ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದಂಗ ವೇದಾಂತ ವಿದ್ಯಾಸ್ಥಾನ ಬಿವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಸಿಂಹರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 17/6/2026 ಬುಧವಾರ, ತೃತೀಯ ತಿಥಿ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಧ್ರುವಯೋಗ ಸಂಯೋಜನೆಗೊಂಡಿರುವಂಥ ದಿನ. ಈ ದಿನದಲ್ಲಿ ತೃತೀಯ ತಿಥಿಯ ಧೈರ್ಯ, ಸಾಹಸ ಮತ್ತು ಕಾರ್ಯಶಕ್ತಿ, ಪುನರ್ವಸು ನಕ್ಷತ್ರದ ಪುನರುಜ್ಜೀವನ ಮತ್ತು ಶುಭ ಫಲ, ನಂತರದ ಪುಷ್ಯ ನಕ್ಷತ್ರದ ಗುರುಕೃಪೆ ಮತ್ತು ಗೌರವ, ಜೊತೆಗೆ ಧ್ರುವಯೋಗದ ಸ್ಥಿರ ಯಶಸ್ಸಿನ ಶಕ್ತಿ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಸಾಮಾಜಿಕ ಗೌರವದ ಮೇಲೆ ವಿಶೇಷ ಪರಿಣಾಮವನ್ನು ಬೀರ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಲಾಭ ಉಂಟಾಗಬಹುದು, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಸಿಂಹರಾಶಿ ಅಧಿಪತಿ ಸೂರ್ಯಗ್ರಹ ಬುಧವಾರದ ಕಾರಣ, ಬುಧನ ಬುದ್ಧಿಶಕ್ತಿ ಮತ್ತು ಸೂರ್ಯನ ನಾಯಕತ್ವದ ಗುಣ ಸೇರಿ ಇಂದು ಉತ್ತಮ ಫಲ ನೀಡಬಹುದು. ಇಂದು ನಾಯಕತ್ವದ ಗುಣ ಪ್ರದರ್ಶಿಸುವ ಅವಕಾಶ ಲಭ್ಯವಾಗ್ತದೆ. ಶಿಕ್ಷಣ, ಆಡಳಿತ, ಸಾರ್ವಜನಿಕ ಸಂಪರ್ಕ ಮತ್ತು ಬೋಧನಾ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಲಭ್ಯವಾಗ್ತದೆ. ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗ್ತದೆ. ಆದರೆ ಅಹಂಕಾರ ಅಥವಾ ಕೋಪದ ಸಮಸ್ಯೆ ಉಂಟಾಗ್ಬೋದು. ನಿಮ್ಮ ಮಾತು ಕಠಿಣವಾಗಿ ತೋರಬಹುದು. ಮುಖ್ಯ ಸೂಚನೆ: ಆತ್ಮವಿಶ್ವಾಸದ ಜೊತೆಗೆ ವಿನಯವೂ ಇರಲಿ. ತೃತೀಯ ತಿಥಿಯ ಪ್ರಭಾವ ಇರೋದರಿಂದ ಧೈರ್ಯ ಮತ್ತು ಕಾರ್ಯಶಕ್ತಿ ಹೆಚ್ಚಿಸುತ್ತದೆ. ಹೊಸ ಕಾರ್ಯ ಆರಂಭಕ್ಕೆ ಅನುಕೂಲ ಉಂಟಾಗ್ತದೆ. ಸಹೋದರರು ಅಥವಾ ಸ್ನೇಹಿತರಿಂದ ಸಹಕಾರ ಲಭ್ಯವಾಗ್ತದೆ. ಇಂದು ಹೊಸ ಕೆಲಸ ಆರಂಭಿಸಬಹುದು. ನಿಂತ ಕೆಲಸಗಳಿಗೆ ವೇಗ ಸಿಗಬಹುದು. ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಆದರೆ ಜಾಗೃತಿ ಇರಬೇಕಾದಂಥ ವಿಚಾರ ಅಂತಂದರೆ, ಆತುರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಪುನರ್ವಸು ನಕ್ಷತ್ರದ ಪ್ರಭಾವ ಇರೋದರಿಂದ ಪುನಃ ಲಾಭ ಆಗ್ಬೋದು. ಕಳೆದು ಹೋದ ಅವಕಾಶ ಮರಳಿ ಸಿಗಬಹುದು. ಶುಭ ಸುದ್ದಿಗಳು ದೊರೆಯಬಹುದು. ಇಂದು ಹಳೆಯ ಕೆಲಸ ಪುನರ್ ಆರಂಭವಾಗಬಹುದು. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗಬಹುದು. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗಬಹುದು. ಪುಷ್ಯ ನಕ್ಷತ್ರದ ಪ್ರಭಾವ ಇರೋದರಿಂದ ಗುರುಕೃಪೆ, ಗೌರವ ಮತ್ತು ಪೋಷಣೆ, ಹಿರಿಯರಿಂದ ಸಹಕಾರ ಲಭ್ಯವಾಗ್ತದೆ. ಇಂದು ಮೇಲಧಿಕಾರಿಗಳ ಬೆಂಬಲ ದೊರೆಯಬಹುದು. ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಬಹುದು. ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು. ವಿಶೇಷ ಫಲ ಅಂತಂದರೆ, ಜ್ಯೋತಿಷ್ಯ, ಬೋಧನೆ, ಯೋಗ, ಸಾರ್ವಜನಿಕ ಭಾಷಣ, ಆನ್ಲೈನ್ ತರಗತಿಗಳನ್ನು ನಡೆಸುವವರಿಗೆ ಅತ್ಯುತ್ತಮ ದಿನ ಇದಾಗಿರ್ತದೆ. ಧ್ರುವಯೋಗದ ಪ್ರಭಾವ ಇರೋದರಿಂದ ಸ್ಥಿರ ಯಶಸ್ಸು, ದೀರ್ಘಕಾಲದ ಲಾಭ, ಗೌರವ ಮತ್ತು ಪ್ರಗತಿ ಉಂಟಾಗ್ತದೆ. ಈ ದಿನ ತೆಗೆದುಕೊಳ್ಳುವ ನಿರ್ಧಾರ ಉತ್ತಮ ಫಲ ನೀಡಬಹುದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಬರಬಹುದು. ಜನರ ವಿಶ್ವಾಸ ಹೆಚ್ಚಾಗಬಹುದು. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಮತ್ತು ಪ್ರಗತಿಯ ದಿನ ಸೂಚಿಸ್ತಾ ಇದೆ. ಆದ್ದರಿಂದ ಮೇಲಧಿಕಾರಿಗಳ ಮೆಚ್ಚುಗೆ, ಹೊಸ ಜವಾಬ್ದಾರಿ ಹಾಗೂ ನಿಂತ ಕೆಲಸ ಪೂರ್ಣಗೊಳ್ಳುವ ಸಾಧ್ಯತೆ ಇರ್ತದೆ. ಜಾಗೃತೆಯಿಂದ ಇರಬೇಕಾದಂಥ ವಿಚಾರ ಅಂತಂದರೆ, ಅಹಂಕಾರದ ಸಂಬಂಧ ಹಾಳಾಗದಂತೆ ನೋಡಿಕೊಳ್ಬೇಕು. ವೃತ್ತಿಯ ಪ್ರಕಾರ ದಿನಭವಿಷ್ಯವನ್ನು ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳು, ಆಧ್ಯಾತ್ಮಿಕ ಮಾರ್ಗದರ್ಶಕರು ಅತ್ಯುತ್ತಮ ಸ್ಪಂದನೆಯನ್ನು ಪಡೀತಾರೆ. ಉತ್ತಮ ಪ್ರತಿಫಲವನ್ನು ಪಡೀತಾರೆ. ಜನಪ್ರಿಯತೆ ಹೆಚ್ಚಾಗೋ ಸಾಧ್ಯತೆ ಇರ್ತದೆ. ಆಡಳಿತ ಕ್ಷೇತ್ರದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥವರಿಗೆ ಹೊಸ ಅವಕಾಶಗಳು ಲಭ್ಯವಾಗ್ಬೋದು. ಗೌರವ ಹೆಚ್ಚಳವಾಗ್ಬೋದು. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯವಹಾರದಲ್ಲಿ ನಾಯಕತ್ವ ಮತ್ತು ವಿಶ್ವಾಸದಿಂದ ಲಾಭ ಉಂಟಾಗ್ತದೆ. ಅನುಕೂಲಕರ ಕ್ಷೇತ್ರಗಳು ಯಾವುದು ಈ ದಿನ ಅಂತಂದರೆ, ಆನ್ಲೈನ್ ವ್ಯವಹಾರ ಮಾಡುವಂಥದ್ದು, ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಕಾರ್ಯ ಮಾಡುವಂಥದ್ದು, ಶಿಕ್ಷಣ ಮತ್ತು ತರಬೇತಿ ಕಾರ್ಯಗಳನ್ನು ಮಾಡುವಂಥವ್ರಿಗೆ, ಜ್ಯೋತಿಷ್ಯ ಸಲಹೆ, ಕೌನ್ಸಿಲಿಂಗ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಅನುಕೂಲಕರವಾಗಿರ್ತದೆ. ಹಣಕಾಸಿನ ವಿಚಾರವನ್ನು ನೋಡಿದ್ರೆ ಧನಲಾಭದ ಸೂಚನೆ, ಹಳೆಯ ಹಣ ಮರಳಿ ಸಿಗುವಂಥ ಸಾಧ್ಯತೆ ಇದೆ. ಆದರೆ ಪ್ರತಿಷ್ಠೆಗಾಗಿ ಅತಿಯಾದ ಖರ್ಚು ಮಾಡುವಂಥದ್ದು ಬೇಡ. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ, ಕುಟುಂಬದಲ್ಲಿ ಸಂತೋಷ ಇರ್ತದೆ. ಹಿರಿಯರಿಂದ ಬೆಂಬಲ ಲಭ್ಯವಾಗ್ತದೆ. ಆದರೆ ನಿಮ್ಮ ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದು ಇರಲಿ. ಆರೋಗ್ಯದಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ತಲೆನೋವು, ಕಣ್ಣಿನ ದಣುವು, ರಕ್ತದ ಒತ್ತಡ ವ್ಯತ್ಯಾಸ ಉಂಟಾಗುವಂಥದ್ದು. ಆದ್ದರಿಂದ ಯೋಗ, ಧ್ಯಾನ ಮತ್ತು ಸರಳ ಆಹಾರ ಕ್ರಮವನ್ನು ನಾವು ಪಾಲನೆ ಮಾಡಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ಈ ದಿನದ ಪರಿಹಾರಕ್ಕಾಗಿ ನಾವು ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡೋಣ. ಕೊನೆಗೊಂದು ಕಿವಿಮಾತು: ಆತ್ಮವಿಶ್ವಾಸ, ತಾಳ್ಮೆ ಮತ್ತು ವಿನಯದಿಂದ ನಡೆದುಕೊಂಡರೆ ಸ್ಥಿರ ಯಶಸ್ಸು, ಗೌರವ ಮತ್ತು ಧನಲಾಭ ದೊರೆಯುವ ಅತ್ಯುತ್ತಮವಾದ ದಿನ ಇದಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ.
ಈ ದಿನಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆ ದಿನಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.